2023 ಫೆಬ್ರವರಿ ತಿಂಗಳಲ್ಲಿ ಟರ್ಕಿನಲ್ಲಿ ಅರ್ಥಕ್ವೇಕ್ ಆಗುತ್ತೆ. ಆಗ ಇಂಡಿಯಾದವರು ಆಪರೇಷನ್ ದೋಸ್ತ್ ಅನ್ನೋ ಹೆಸರಲ್ಲಿ ಅವರಿಗೆ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಸಪೋರ್ಟ್ ನ ಮಾಡ್ತಾರೆ, ಲೈಕ್ ಬೇಸಿಕ್ ನೀಡ್ಸ್. ಬಟ್ ಆದ್ರೆ ಈಗ 2025ರಲ್ಲಿ ಇಂಡಿಯಾಗೂ ಪಾಕಿಸ್ತಾನಗೂ ಆಲ್ಮೋಸ್ಟ್ ವಾರ್. ಇಂತಹ ಈ ಸಿಚುವೇಶನ್ ಅಲ್ಲಿ ಕಳೆದ ರಾತ್ರಿ 300-400 ಪಾಕಿಸ್ತಾನ ಡ್ರೋನ್ಗಳನ್ನ ಹೊಡೆದು ಉರುಳಿಸಿರ್ತಾರೆ ಇಂಡಿಯಾದವರು. ಬಟ್ ಅದಾದ ಮೇಲೆ ವಿಚಾರಣೆ ಮಾಡಿದಾಗಲೇ ಗೊತ್ತಾಗುತ್ತೆ ಆ ಡ್ರೋನ್ಗಳೆಲ್ಲ ಏನಿದಾವಲ್ಲ ಅದೆಲ್ಲ ಟರ್ಕಿ ಅವ್ರದ್ದು ಅಂತ. ಅವ್ರ ಸಂಕಷ್ಟದಲ್ಲಿದ್ದಾಗ ನಾವು ಸಪೋರ್ಟ್ ಮಾಡಿದೀವಿ ಮಾನವೀಯತೆ ಹೆಸರಲ್ಲಿ. ಬಟ್ ಅವರು ನಾವು ಕಷ್ಟದಲ್ಲಿರುವಾಗ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ರೀತಿಯಾದ ಮೋಸವನ್ನ ಮಾಡ್ತಾರೆ. ಸೊ ನಿನ್ ಪ್ರಶ್ನೆ ಇವಾಗ ಒಳ್ಳೇದ್ ಮಾಡಿ ಯಾಕೆ ಊಟ ಇಡ್ಸ್ಕೊಂಡ್ವಿ ಅಷ್ಟೇ ತಾನೆ? ಎಕ್ಸಾಕ್ಟ್ಲಿ ಅದೇ. ಟರ್ಕಿನಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ರಿಲಿಜನ್ ಯಾವ್ದಿದೆ? ಇಸ್ಲಾಂ ಇದೆ. ಪಾಕಿಸ್ತಾನದಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ರಿಲಿಜನ್ ಯಾವ್ದಿದೆ? ಇಸ್ಲಾಂ ಇದೆ. ಉತ್ತರ ಸಿಕ್ತಲ್ಲ. ಜಾತಿ ಧರ್ಮ ಎಲ್ಲ ಒಂದಾಗಿದ್ದಾಗ ಆಬ್ವಿಯಸ್ಲಿ ಸಪೋರ್ಟ್ ಮಾಡ್ತಾರೆ, ಅದ್ರಲ್ಲಿ ತಪ್ಪೇನಿದೆ? ಸೊ ಇಲ್ಲಿ ಜಾತಿ ಧರ್ಮ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ, ಮಾನವೀಯತೆ ಎಲ್ಲ ಬೆಲೆ ಇಲ್ಲ. ಇವನು ಯಾರಿಗೂ ಈ ಕಾಲದಲ್ಲಿ ಹೋಗ್ಬಿಟ್ಟು ಮಾನವೀಯತೆ ಆಟವೀಯತೆ ಅಂತ ಇದ್ದಾನೆ. ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅವಾಗೇನ್ ಏನಂತ ಹೇಳಿ ಶೂಟ್ ಮಾಡಿದ್ರು ಸಿವಿಲಿಯನ್ಸ್ ನ? ನಿಮ್ ಧರ್ಮ ಯಾವ್ದು ಅಂತ ಕೇಳ್ತಾನೆ. ಹೌದು ಅಷ್ಟೇ, ಉತ್ತರ ಸಿಕ್ತಲ್ಲ. ಒಳ್ಳೆಯವನಾಗಿರ್ರಿ, ಬಟ್ ತುಂಬ ಒಳ್ಳೆಯವನಾಗಿರ್ಬೇಡ್ರಿ. ಹಾಗೆಲ್ಲ ಅಳಬಾರ್ದು. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬಿಡು, ನಾವು ಗೊಟಕ್ ಕಂಡ್ಬಿಡ್ಬೋದು. ನಮ್ ಲೈಫ್ ನಮ್ ಕೈಲೇ ಇಲ್ಲ, ಅದಕ್ಕೆ ಅಳಬಾರ್ದು.